ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣ ಸಂಬಂಧ ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟ ಆರೋಪಿ ಮಹಿಮಾ ದಾಸ್. ಎನ್ಕೌಂಟರ್ ವೇಳೆ ಪರಾರಿಯಾಗಿದ್ದ ಆರೋಪಿ ಮಹಿಮಾ ದಾಸ್, ನಾನು ಬೆಟ್ಟದಿಂದ ಕೆಳಗೆ ಇಳಿದಿದ್ದೆ, ಅರಣ್ಯ ಇಲಾಖೆ ಸಿಬ್ಬಂದಿ ಬಂದ ತಕ್ಷಣ ಶೂಟ್ ಮಾಡಿದ್ರು, ಭಯ ಆಯ್ತು, ಓಡ್ ಹೋದೆ. ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟ ಆರೋಪಿ ಮಹಿಮಾ ದಾಸ್ ಈಗ ಸಾಕ್ಷಿಯಾಗುವಂತ ಅರಣ್ಯ ಇಲಾಖೆಯವರು ಒತ್ತಾಯಿಸ್ತಾ ಇದ್ದಾರೆ. ನನಗೆ ಭಯವಾಗ್ತಾ ಇದೆ, ಪೊಲೀಸರೇ ನೀವೇ ನೋಡ್ಕೊಳ್ಬೇಕು. ಎನ್ಕೌಂಟರ್ ವೇಳೆ ತಪ್ಪಿಸಿಕೊಂಡ ಆರೋಪಿ ಮಹಿಮಾ ದಾಸ್ ಹೇಳಿಕೆ ಇದು. ಅರಣ್ಯ ಇಲಾಖೆ ಅವರು ಒತ್ತಾಯಿಸ್ತಾ ಇದ್ದಾರೆ, ಸಾಕ್ಷಿಯಾಗುವಂತ ಅಂತಿದ್ದಾರೆ. ಈತನೇ ಮಹಿಮಾ ದಾಸ್. ಎನ್ಕೌಂಟರ್ ಸಂದರ್ಭದಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ. ಈಗ ಒಂದು ವಿಡಿಯೋ ಹರಿಬಿಟ್ಟಿದ್ದಾನೆ. ನಾನು ಬೆಟ್ಟದಿಂದ ಕೆಳಗೆ ಇಳಿದಿದ್ದೆ, ಅರಣ್ಯ ಇಲಾಖೆ ಸಿಬ್ಬಂದಿ ಆಗ ಬಂದ ತಕ್ಷಣ ಶೂಟ್ ಮಾಡಿದ್ರು, ಭಯ ಆಯ್ತು, ಓಡ್ ಹೋದೆ. ಅಜ್ಞಾತ ಸ್ಥಳದಿಂದ ಈತ ವಿಡಿಯೋ ಹರಿಬಿಟ್ಟಿದ್ದಾನೆ. ಇದರ ಜೊತೆಗೆ ಈಗ ಸಾಕ್ಷಿಯಾಗುವಂತ ಅರಣ್ಯ ಇಲಾಖೆಯವರು ಒತ್ತಾಯಿಸ್ತಾ ಇದ್ದಾರೆ, ನನಗೆ ಭಯ ಆಗ್ತಾ ಇದೆ, ಪೊಲೀಸರೇ ನೀವೇ ನೋಡ್ಕೊಳ್ಬೇಕು ಅಂತ ಎನ್ಕೌಂಟರ್ ವೇಳೆ ತಪ್ಪಿಸಿಕೊಂಡ ಆರೋಪಿ ಮಹಿಮಾ ದಾಸ್ ಹೇಳಿಕೆ ಕೊಡ್ತಾ ಇದ್ದಾನೆ. ಇಡೀವಾಗ ಬೆಳಗಿನ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು, ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ನನ್ನ ಮೇಲೆ ಏಟ್ ಕೊಟ್ಟರು, ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿದ್ದೆ ಒಂದು 5 ನಿಮಿಷ ನೋಡೋದು ಒಂದು ಸೌಂಡು ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ, ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮ್ಗೆ ಹೆಸರಿಗೆ ನೀವು ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು, ನಮ್ಗೆ ಹೆಚ್ಚಿಗೆ ಆದರೆ ನೀವೇ ನೋಡ್ಕೋಬೇಕು. ಇವಾಗ ಬೆಳಗಿನ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು, ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ನನ್ನ ಮೇಲೆ ಏಟ್ ಕೊಟ್ಟರು, ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿದ್ದೆ ಒಂದು 5 ನಿಮಿಷ ನೋಡೋದು ಒಂದು ಸೌಂಡು ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ, ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಈಗ ಮಹಿಮಾ ದಾಸ್ ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಓವರ್ ಆಲ್ ನೋಡಿದಾಗ ಏನ್ ಅನ್ನಿಸ್ತಾ ಇದೆ? ಅಂದ್ರೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬಂದ್ರು, ಫೈರಿಂಗ್ ಶುರು ಮಾಡಿದ್ರು, ನಾನು ತಪ್ಪಿಸ್ಕೊಂಡೆ ಅಂತಿದ್ದಾರೆ, ಈಗ ಒತ್ತಾಯಿಸ್ತಿದ್ದಾರೆ ಅಂತಿದ್ದಾರೆ. ಏನ್ ಕ್ಲಾರಿಟಿ ಸಿಗ್ತಿಲ್ಲ ಇದು? ಭವನ, ಏನು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಪತ್ತೆಯಾಗಿದ್ದಂತಹ ಮಹಿಮಾ ದಾಸ್ ಈಗ ದಿಢೀರಂತೂ ಅಜ್ಞಾತ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಏನು ಈ ಪ್ರಕರಣಗಳನ್ನ ನೋಡಿರುವಂತಹ ಆತ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಏನಂದ್ರೆ ಅವ್ರು ಹೇಳೋ ಪ್ರಕಾರ ನಾನು ಆ ಸ್ಥಳದಲ್ಲಿ ಇದ್ದೆ ಅನ್ನುವಂಥದ್ದು ಹೇಳಿದ್ದಾರೆ. ನಾನು ಬರ್ಬೇಕಾದ್ರೆ ಇವರು ಅರಣ್ಯ ಇಲಾಖೆಯವರು ಸಿಬ್ಬಂದಿಗಳು ಎದುರಾದ್ರು. ಆ ಸಂದರ್ಭದಲ್ಲಿ ನಾನು ಅವರು ಶೂಟ್ಔಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂತ ಆ ಸಂದರ್ಭದಲ್ಲಿ ನಾನು ಇವ್ರನ್ನ ನೋಡ್ಲಿಲ್ಲ, ನಾನು ಹಾಗೆ ವಾಪಸ್ ಬಂದೆ. ನನಗೆ ಹುಷಾರಿರಲಿಲ್ಲ, ಹಾಗಾಗಿ ಮನೆಗೆ ಬಂದ್ಬಿಟ್ಟೆ, ಹಾಸ್ಪಿಟ್ಲಿಗೆ ಬಂದ್ಬಿಟ್ಟೆ. ಆದ್ರೆ ನಾನು ಅಲ್ಲಿ ಬರುವಂತ ಸಂದರ್ಭದಲ್ಲಿ ಒಂದು 5 ನಿಮಿಷದಲ್ಲಿ ಯಾವುದೇ ಶಬ್ದಗಳು ಬರ್ತಾ ಇರಲಿಲ್ಲ ಅನ್ನುವಂತ ಮಾತುಗಳನ್ನ ಈಗಾಗಲೇ ಮಹಿಮಾ ದಾಸ್ ಹೇಳ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಅವರು ಈ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಇಂದ ನನಗೆ ತೊಂದರೆ ಆಗ್ಬೋದು, ಹಾಗಾಗಿ ನನಗೆ ರಕ್ಷಣೆ ಬೇಕು ಅನ್ನುವಂತ ಮಾತುಗಳನ್ನ ಕಡೆ ಈಗ ಒಂದು ವಿಡಿಯೋ ಮಾಡಿ ಅವ್ರು ಎಲ್ಲಿದ್ದಾರೆ ಅಜ್ಞಾತ ಸ್ಥಳದಿಂದನೇ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ. ಬಟ್ ಇದುವರೆಗೂ ಕೂಡ ಅವ್ರು ಎಲ್ಲಿದ್ದಾರೆ, ಮತ್ತೆ ಏನ್ ಮಾಡ್ತಿದ್ದಾರೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತೆ ಈಗ ಅವತ್ತು ನಾಪತ್ತೆ ಆದವರು ಹಾಸ್ಪಿಟ್ಲಿಂದ ನಾಪತ್ತೆ ಆಗಿದ್ದಾರೆ. ಅವರು ಆಸ್ಪತ್ರೆಯಲ್ಲಿ ಇದ್ರು, ಮಿನಿಸ್ಟರ್ ಕೂಡ ಭೇಟಿ ಆಗಿದ್ರು. ಆನಂತರದ ದಿನದಲ್ಲಿ ಅವರು ನಾಪತ್ತೆ ಆಗಿದ್ರು. ಇದುವರೆಗೂ ಕೂಡ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಈಗಾಗಲೇ ಅರಣ್ಯ ಇಲಾಖೆಯವರು ಕೂಡ ಅವರ ವಿಚಾರವಾಗಿ ಕೇಳಲಾಗಿ ಈಗ ಅವರು ACF ಮತ್ತೊಮ್ಮೆ ಅವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ನಾವು ಕ್ರಮ ತಗೊಂಡಿಲ್ಲ, ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹಾಡಿದ್ರು. ಎಸ್ ಪುಟ್ಟರಾಜು, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.